ಮೈಕ್ ತಗೋಬ ಇದನ್ನೆಲ್ಲ ಮಾತಾಡ್ತೀವಿ. ಮೈಕ್ ತಗೋಬ. ದಯವಿಟ್ಟು ಬಾಬಣ್ಣ ಹಲೋ ಕಾರ್ಯಕರ್ತರು ಸ್ವಲ್ಪ ಸೈಡ್ ಕೊಡಿ. ದಯವಿಟ್ಟು ಬಸ್ ಮುಂದೆ ಬರಲಿ. ದಯಮಾಡಿ ವೇದಿಕೆಗಳಿಲ್ಲ. ದಯಮಾಡಿ ತೆರವುಗೊಳಿಸಬೇಕು. ಒಂದು ಕಡೆ ಇಲ್ಲ. ಸಾಕು ಸ್ಥಳೀಯ ನಾಯಕರು ಮತ್ತು ಹೊರಗಡೆ ಹೋಗಿ. ಹಲೋ ದಯಮಾಡಿ ನಮಸ್ಕಾರ ಹೇಳಿಕೆಗಳ ಸೈನು ಸ್ಥಳೀಯ ನಾಯಕರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ವೇದಿಕೆ ವೇದಿಕೆ ಮುಂಭಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದ ಹಲೋ ದಯಮಾಡಿ ಎಲ್ಲ ನಿಸಬ್ದವಾಗಿ ಪ್ರಜಾಧ್ವನಿಯ ಶ್ರೀರಂಗಪಟ್ಟಣ ತಾಲೂಕಿನ ಅಂತಿಮ ಯಾತ್ರೆ ಈಗ ಅಧ್ಯಕ್ಷ ಇದ್ದಾರೆ. ಸ್ವಂತ ಸಮಾಧಾನ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಗ್ರಾಮದಿಂದ ಬಂದಿರತಕ್ಕಂಥ ನನ್ನ ತಾಯಂದಿರ ಅಣ್ಣ ತಮ್ಮಂದಿರ ಪ್ರಜಾಧ್ವನಿ ಯಾತ್ರೆಯನ್ನ ಇವತ್ತು ನಮ್ಮೆಲ್ಲರ ರಾಜ್ಯದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಭಾವಿ ಈ ರಾಜ್ಯದ ಒಂದು ನೇತಾರವನ್ನು ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ, ಈ ಕ್ಷೇತ್ರದ ಮಾಜಿ ಶಾಸಕರು ಆದಂತ
ಬಾಬಣ್ಣವರೇ, ವಿಜಯಜ್ಞವರೇ, ನರೇಂದ್ರ ಸ್ವಾಮಿ ಅವರೇ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಇವತ್ತು ಏಪ್ರಿಲ್ ಹತ್ರ ಇದ್ದೀವಿ. ಮೇನಲ್ಲಿ ಮೊದಲನೇ ವಾರದಲ್ಲಿ ಅಸೆಂಬ್ಲಿ ಚುನಾವಣೆ ಆಗುತ್ತೆ ತಮ್ಮೆಲ್ಲರಿಗೂ ಗೊತ್ತಿದೆ. ರಾಜ್ಯದ ಕಳೆದ 5 ವರ್ಷದ ಹಿಂದೆ ಕಾಂಗ್ರೆಸ್ ಅಧಿಕಾರ ಬಂದಾಗ ಕಾರ್ಯಕ್ರಮಗಳು ಹೇಗಿತ್ತು, ಅಭಿವೃದ್ಧಿ ಹೇಗಿತ್ತು, ಈ 5 ವರ್ಷ ಬಿಜೆಪಿ ಮತ್ತು ಏಳಿಕೆ ಜನತಾದಳವನ್ನ ಗೆಲ್ಲಿಸಿಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿ ಆಗಲಿ, ಕಾರ್ಯಕ್ರಮ ಅಲ್ಲಿ ಆಗಿತ್ತು ಅನ್ನೋದನ್ನ ನೋಡಿ. ಒಂದು ಕೃಷಿ ಯೋಜನೆಗಳು ನಿಂತೋದು, ಆಶ್ರಯ ಮನೆ ನಿಂತೋದು, ಅಲ್ಲಿಂದ 7 ಕೆಜಿ ಅಕ್ಕಿನ 5 ಕೆಜಿ ಮಾಡಿದ್ರು, ಗ್ಯಾಸ್ 400ರಿಂದ 1200 ಆಯ್ತು, ಪೆಟ್ರೋಲ್ ಡೀಸೆಲ್ 100 ರೂಪಾಯಿ ಆದಂತು. ಇವತ್ತು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಮಾತ್ರ ಜನಪರವಾದಂತಹ ಯೋಜನೆ ಕಾರ್ಯಕ್ರಮ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಈ ಪಕ್ಷವನ್ನ ಕಳೆದ ಕೋವಿಡ್ ಟೈಮ್ನಿಂದ ಇಲ್ಲಿವರೆಗೆ ಎಲ್ಲ ತರಹದ ರಾಜ್ಯದ ಜನರ ಕಷ್ಟ ಸುಖದಲ್ಲಿ ಬಂದಿರತಕ್ಕಂಥ ಪಕ್ಷ. ಇವತ್ತು ಖರ್ಗೆ ರಾಷ್ಟ್ರದ ಅಧ್ಯಕ್ಷರಾಗಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು, ಸಿಎಲ್ಪಿ ಅಪೋಸಿಷನ್ ಲೀಡರ್ ಆಗಿ ಸಿದ್ದರಾಮಯ್ಯವರು, 3 ಜನ ನಾಯಕತ್ವದಲ್ಲಿ ಇವತ್ತೇನು ಪ್ರಜಾಜನ ಯಾತ್ರೆನ ರಾಜ್ಯದ ಉದ್ದಗಲಕ್ಕೂ ನೋಡ್ತಾ ಇದ್ದೀವಿ. ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆನಲ್ಲಿ ಇವತ್ತು ಜನಾಭಿಪ್ರಾಯ ಬದಲಾವಣೆಯನ್ನ ಬಯಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು, ಅವಾಗಲೇ ಈ ದೇಶದ ಒಂದು ಸಮಸ್ಯೆಗೆ ಪರಿಹಾರ, ಈ ರಾಜ್ಯದ ಸಮಸ್ಯೆ ಅಂತ ಈಗಾಗಲೇ ಬಿಜೆಪಿ ಜನತಾದಳಗಳು ಅದನ್ನ ಗೊತ್ತಾಗಿ ಬಹುಶಃ ಪ್ರಧಾನಿಗಳು ಹೆಚ್ಚಾಗಿ ಇಲ್ಲಿ ಬಂದು ಅನೇಕ ಯಾತ್ರೆಗಳನ್ನ ಮಾಡಿದ್ದಾರೆ ಗೊತ್ತಿದೆ. ಮೊನ್ನೆ ತಾನೇ ಜನತಾದಳದ ಯಾತ್ರೆಯನ್ನು ನೋಡಿದ್ದೀರಾ. 1.5 ವರ್ಷ ಕಾಂಗ್ರೆಸ್ ಅವರಿಗೆ ಅಧಿಕಾರ ಕೊಟ್ಟರು ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸಕ್ಕಾಗದಲ್ಲ, ಅವರೇ ಅಧಿಕಾರವನ್ನ ಕಳ್ಕೊಂಡಂತದ್ದನ್ನು ನೋಡಿದ್ದೀರಾ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವೆಲ್ಲರೂ ವಿರೋಧ ಮಾಡಿದ್ರು. ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ನಗರಿಗೆ ಚುನಾವಣೆ ಮಾಡಿದ್ದು ನೋಡಿದ್ದೀರಾ. ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರಿಗೆ ಅನೇಕ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಸಪೋರ್ಟ್ ಅನ್ನ ಮಾಡಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನ ನೀವೆಲ್ಲರೂ ನೋಡಿದ್ದೀರ. ಮಂಡ್ಯ ಜಿಲ್ಲೆಯ ಜನ ಮತ್ತೊಬ್ಬ ಈ ರಾಜ್ಯದ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನೀವೆಲ್ಲ ಮಾಡಬೇಕು. ವಿಧಾನಸೌಧದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಇವತ್ತು ಅನೇಕ ಯೋಜನೆಗಳನ್ನ, ಅನೇಕ ಕಾರ್ಯಕ್ರಮಗಳನ್ನ ಜನಪರವಾಗಿ ಮಹಿಳೆಯರಿಗೆ, ಯುವಕರಿಗೆ, ದಲಿತರಿಗೆ, ರೈತರಿಗೆ, ಪ್ರತಿ ವರ್ಗದ ಜನರಿಗೆ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಸೊ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಬಂಡಿ ಸಿದ್ದೇಗೌಡರು ಮಾಡಿರ್ತಕ್ಕಂಥ ಕೆಲಸ ಇವತ್ತು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಅದಾದ ನಂತರ ಶ್ರೀಮತಿ ವಿಜಯಲಕ್ಷ್ಮಿಯವರು ಸಹ ಅದೇ ರೀತಿ ಕೆಲಸವನ್ನ ಮಾಡಿ 3 ಬಾರಿ ಶಾಸಕರಾಗಿದ್ರು. ಅದಾದ ನಂತರ ಅವರ ಸುಪುತ್ರ ಬಂಡಿ ಸಿದ್ದೇಗೌಡರ ಮಗ ಇವತ್ತು ರಮೇಶ್ ಬಂಡಿ ಸಿದ್ದೇಗೌಡರು ಸಹ 2 ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಈ 5 ವರ್ಷ ವ್ಯತ್ಯಾಸ ನೋಡಿದ್ದೀರಾ. ಏನು ಜನತಾದಳದ ಶಾಸಕರು ಇದ್ದಾರೆ ಅವರ ಕೆಲಸನೂ ನೋಡಿದ್ದೀರಾ, ರಮೇಶ್ ಬಂಡಿ ಸಿದ್ದೇಗೌಡರ ಕೆಲಸನೂ ನೋಡಿದ್ದೀರಾ. ದಯಮಾಡಿ ಈ ರಾಜ್ಯದಲ್ಲಿ ಮುಂದಿನ ಕಾಂಗ್ರೆಸ್ ಅಧಿಕಾರ ಬರ್ತಕ್ಕಂಥದ್ದು ಯಾರು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ ಅಧಿಕಾರ ಬರ್ತಕ್ಕಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ 7 ಶಾಸಕರು ಗೆದ್ದು ಡಿ.ಕೆ. ಶಿವಕುಮಾರ್ ಸತ್ಯ ತುಂಬತಕ್ಕಂಥ ಕೆಲಸವನ್ನ ನೀವೆಲ್ಲ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ತಾಯಿಗಳು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ. ನಮಸ್ಕಾರ. कांग्रेस पार्टी की, डी.के. शिवकुमार की ಅಧ್ಯಕ್ಷರು ಬೆಳಗ್ಗೆ 25 ಗಂಟೆ